ಆಟ ಮುಗಿಸಿತು ಬೆಂಗಳೂರಿನ ಮತ್ತೊಂದು ಸಿಂಗಲ್ ಸ್ಕ್ರೀನ್ ಟಾಕೀಸ್. ರಿಲೀಸ್ ಅವಧಿ ಮುಗಿದಿದ್ದರಿಂದ ಊರ್ವಶಿ ಥಿಯೇಟರ್ ಡೆಮಾಲಿಷ್. 1970ರಿಂದ ಇಲ್ಲಿವರೆಗೂ ಕನ್ನಡ ಸೇರಿ ಹಲವು ಭಾಷೆಗಳ ಲಕ್ಕಿ ಥಿಯೇಟರ್ ಇನ್ನು ನೆನಪು ಮಾತ್ರ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. 3 ಗೇಟ್ಗಳ ಮೂಲಕ ವಿಧಾನಸೌಧ ಮುತ್ತಿಗೆ ಹಾಕೋಕೆ ಯತ್ನ. ಕೇಸರಿ ಪಡೆ ನಾಯಕರನ್ನ ವಶಕ್ಕೆ ಪಡೆದ ಪೊಲೀಸರು. ಡಿಕೆ ಶಿವಕುಮಾರ್ ಗೌತಮ್ ಅದಾನಿ ಭೇಟಿ ಚರ್ಚೆಗೆ ಗ್ರಾಸ. ಡಬಲ್ ಸ್ಟ್ಯಾಂಡರ್ಡ್ ಅಂತ ಬಿಜೆಪಿಯಿಂದ ವಾಗ್ದಾಳಿ. ಕಾಂಗ್ರೆಸ್ನಲ್ಲೂ ಗುಸುಗುಸು. ನಾಗೇಂದ್ರ ರಾಜೀನಾಮೆಗೆ ಇವತ್ತು ಒತ್ತಾಯ. ಉಭಯ ಸದನಗಳಲ್ಲಿ ಮುಂದುವರೆದ ದೋಸ್ತಿ ಪ್ರತಿಭಟನೆ. ಗಲಾಟೆ ಗದ್ದಲದಲ್ಲಿ ಮುಗಿಯುತ್ತಾ ಕಲಾಪ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಇಡಿ ದಾಳಿ ಅಂತ್ಯ. ಸುಮಾರು 9 ಗಂಟೆಗಳ ಕಾಲ ಪರಿಶೀಲನೆ. ಕೆಲ ದಾಖಲೆ ವಶಕ್ಕೆ. ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್. ಭದ್ರಾ ನೀರಿಗೆ ಆಗ್ರಹಿಸಿ ಇವತ್ತು ದಾವಣಗೆರೆ ನಗರ ಬಂದ್. ರೈತ ಒಕ್ಕೂಟಗಳಿಂದ ಹೋರಾಟ. ಎಂದಿನಂತೆ ಸರ್ಕಾರಿ ಖಾಸಗಿ ಬಸ್ ಆಟೋಗಳ ಸಂಚಾರ. ನಾಲೆಗಳಿಗೆ ಭದ್ರಾ ನೀರನ್ನ ಹರಿಸೋಕೆ ಆಗ್ರಹಿಸಿ ಪ್ರತಿಭಟನೆ. ದಾವಣಗೆರೆ ಜಯದೇವ ಸರ್ಕಲ್ನಲ್ಲಿ ಜಮಾಯಿಸಿದ್ದ 100 ರೈತರು. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದ ಪೊಲೀಸರು. ಚಿಕ್ಕಮಗಳೂರಲ್ಲಿ ಈದ್ ಮಿಲಾದ್ ಹಿನ್ನೆಲೆ ಟಿಪ್ಪು ಸುಲ್ತಾನ್ ಬೃಹತ್ ಕಟೌಟ್. ಪಾಕಿಸ್ತಾನಿ ಮುಜಾಹಿದ್ ಅನ್ನುವಂಥ ಹಾಡು ಬಳಸಿ ಜಾಲತಾಣದಲ್ಲಿ ವೈರಲ್. ಹಿಂದೂ ಸಂಘಟನೆಗಳ ಆಕ್ರೋಶ. ಮಡಿವಾಳದ ನಡುರೋಡ್ ಮರ್ಡರ್ ತನಿಖೆ ಚುರುಕು. ಸುಹೇಲ್ ಕೊಲೆ 5 ಆರೋಪಿಗಳು ವಶಕ್ಕೆ. ಭೀಕರ ಹತ್ಯೆಗೆ ಕಾರಣ ಏನು ಅಂತ ತೀವ್ರ ವಿಚಾರಣೆ. ರಾಜ್ಯದಲ್ಲಿ ಆತಂಕ ಮೂಡಿಸ್ತಾ ಇರೋ H1N1 ಪ್ರಕರಣಗಳು. 8 ತಿಂಗಳಲ್ಲಿ 15 ಜಿಲ್ಲೆಗಳಲ್ಲಿ ಬರೋಬ್ಬರಿ 4125 ಕೇಸ್ ಪತ್ತೆ. ಬೆಂಗಳೂರಲ್ಲೇ ಇದ್ದಾರೆ ಅರ್ಧಕ್ಕಿಂತ ಹೆಚ್ಚು ಸೋಂಕಿತರು. ಹೋಟೆಲ್ಗೆ ಹೋಗಿ ಇಡ್ಲಿ ದೋಸೆ ಅಂತ ಆರ್ಡರ್ ಮಾಡೋದು ಕಷ್ಟ. ಬೇಕರಿ ಐಟಂಗಳೂ ಆಗಲಿವೆ ದುಬಾರಿ. ಬೆಲೆ ಏರಿಕೆ ಬಿಸಿಯಿಂದ ನಾವು ದರ ಹೆಚ್ಚಿಸಬೇಕು ಅಂತಿರೋ ಉದ್ಯಮಿಗಳು. ಬಡ ಮಧ್ಯಮ ವರ್ಗದವರ ಜೇಬಿಗೆ ಭಾರ. ಭಿಕ್ಷಾಟನೆ ಮಾಡ್ತಾ ಇದ್ದ ವೃದ್ಧೆ ಮನೆಯಲ್ಲಿ ದುಡ್ಡೋ ದುಡ್ಡು. ಮಂಡ್ಯದಲ್ಲಿ ನಿಧನವಾದ ಹುರುನ್ನಿಸಾ ಮನೆಯಲ್ಲಿದ್ದಿದ್ದು 30 ಲಕ್ಷಕ್ಕೂ ಅಧಿಕ ಹಣ. ಇನ್ನೂ 20 ಮೂಟೆ ಎಣಿಕೆ ಬಾಕಿ. ಕೆಪಿಎಸ್ ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸೋಕೆ ಸರ್ಕಾರದ ಬಿಗ್ ಪ್ಲಾನ್. ಮುಂದಿನ ವರ್ಷದಿಂದ ಸ್ಕೂಲ್ ಬಸ್ ಸೌಲಭ್ಯ ಕೊಡೋಕೆ ತೀರ್ಮಾನ. ಸ್ಯಾನಿಟರಿ ಪ್ಯಾಡ್ ಯಂತ್ರ ಅಳವಡಿಸೋ ಬಗ್ಗೆಯೂ ಚಿಂತನೆ. ದೆಹಲಿಯಲ್ಲಿ ಬೆಳಗಾವಿ ಶಾಸಕರ ಕಾರು ಅಪಘಾತ. ಪಿಡಬ್ಲ್ಯೂಡಿ ಕಚೇರಿ ಬಳಿ 2 ಕಾರ್ನ ನಡುವೆ ಡಿಕ್ಕಿ. ಎಂಎಲ್ಎ ಅಭಯ್ ಪಾಟೀಲ್ಗೆ ಸಣ್ಣ ಪುಟ್ಟ ಗಾಯ. ಬ್ರಾಂಡೆಡ್ ಕಂಪನಿ ಹೆಸರಿನಲ್ಲಿ ನಕಲಿ ಯೂರಿಯಾ ತಯಾರಿ. ಕಲಬುರಗಿಯಲ್ಲಿ ರಸಗೊಬ್ಬರ ಮಾಫಿಯಾ. ಕಲಬೆರಕೆ ರಸಗೊಬ್ಬರ ಮಾರಾಟ ಮಾಡಿ ಅನ್ನದಾತರಿಗೆ ಮೋಸ. ಜಮ್ಮು ಮತ್ತು ಕಾಶ್ಮೀರ ಭಾಗದಲ್ಲಿ ಧಾರಾಕಾರ ಮಳೆ. ರಿಯಾಸಿ ಜಿಲ್ಲೆಯ ಸಲಾಲ್ ಜಲಾಶಯದ ಎಲ್ಲ ಗೇಟ್ಗಳು ಓಪನ್. ನದಿ ತೀರದ ಜನ ಅಲರ್ಟ್ ಆಗಿರುವಂತೆ ಸೂಚನೆ. ಭರದಿಂದ ಸಾಗ್ತಿದೆ ವಾರಣಾಸಿ ಸಿನಿಮಾದ ಚಿತ್ರೀಕರಣ. 50 ಭಾಷೆಗಳಲ್ಲಿ ಬಿಡುಗಡೆ ಮಾಡೋಕೆ ಚಿತ್ರತಂಡ ಸಜ್ಜು. ರಾಜಮೌಳಿ ಮಹೇಶ್ ಬಾಬು ಕಾಂಬಿನೇಷನ್ ಬಗ್ಗೆ ಹೆಚ್ಚಿದ ಕುತೂಹಲ. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯ. ರಿಷಬ್ ಪಂತ್, ಧ್ರುವ್ ಜುರೇಲ್ ತಾಳ್ಮೆಯ ಬ್ಯಾಟಿಂಗ್. ಇಬ್ಬರೂ ತಲಾ ಅರ್ಧ ಶತಕ ಬಾರಿಸಿ ಭಾರತವನ್ನ 400ರ ಗಡಿ ದಾಟಿಸಿದ ಬ್ಯಾಟರ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.